ನನ್ನ ಮೇಲೆ ಏನು ಕ್ರಮ ತಗೊಂಡ್ರು? ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. 5 ತಾಸುಗಳ ಕಾಲ ನನಗೆ ದಿಗ್ಬಂಧನ ಹಾಕಿದ್ರು ಕೂಡ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ, ಒಬ್ಬರ ಮೇಲೆ ಕೇಸ್ ಬುಕ್ ಮಾಡಲಿಲ್ಲ. ನಮ್ಮ ಕಾರ್ಯಕರ್ತರು ಏನಾದರೂ ಇದು ಮಾತಾಡಿದ್ರು ಅಂತಂತಂದ್ರೆ ಏನೋ ಗೂಂಡಾ ಕಾಯ್ದೆ, ರವಿಕುಮಾರ್ ಮೇಲೆ ಇಮಿಡಿಯೇಟ್ ಅವ್ರ ಮೇಲೆ ಕೇಸ್ ಹಾಕಿದ್ರು. ನಮ್ಮದು 5 ತಾಸು ಅದು ಮುಖ್ಯಮಂತ್ರಿಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿಗಳಾಗಲಿ, ಯಾರೇ ಆಗಲಿ ಇಲ್ಲ ಇಲ್ಲ ಇದು ಆಗಬಾರ್ದಾಗಿತ್ತು, ಒಂದು ಮಾತು ಹೇಳಲಿಲ್ಲ. ಏನು ಮಾಡ್ತಿದ್ರು? ಈ ಬೆದರಿಕೆಗೆಲ್ಲ ನಾವು ಬೆದರೋರು ಅಲ್ರಿ, ನಾವೇ ಬೆದರಿಕೆಗೆಲ್ಲ ಬೆದರೋರಿಲ್ಲ. ಎಲ್ಲಿದ್ದೇವೆ ನಾವು? ನಾವು ಭಾರತ ದೇಶದಲ್ಲೇ ಇದ್ದೇವೆ. ಅಧಿಕಾರ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ನಮ್ಮದು ಅಧಿಕಾರ ಇತ್ತು, ಈಗಿದೆಯಾ? ಹೋಗಿದೆ. ಪ್ರಜಾಪ್ರಭುತ್ವ ಇದು. ಕ್ಷಮೆ ಕೇಳಿದ್ರ ಯಾರು? ಚಿತ್ತಾಪುರದಲ್ಲಿ ತಾವು ಹಳೆ ವಿಷಯಕ್ಕೆ ನಾನು ಈಗ ಹೋಗೋದಿಲ್ಲ, ಕೆದಕೋದು ಬೇಕಾಗಿಲ್ಲ. ಇದಕ್ಕೆ ಎಲ್ಲೆಲ್ಲಿ ಉತ್ತರ ಕೊಡಬೇಕೋ ನನಗೂ ಕೊಡೋಕ್ಕಾಗತ್ತೆ, ಮಾಡ್ತೇನೆ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಸರ್? ಒಬ್ಬೊಬ್ಬರು ಶಾಸಕರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ನಮ್ಮ BR ಪಾಟೀಲ್ ಅವರೇ ವಸತಿ ಯೋಜನೆಯಲ್ಲಿ ಹೇಳಿದ್ದಾರೆ, ಅವರು ರಾಜೀನಾಮೆ ಕೊಡೋ ಅಂತ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ತನ ಇರೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಕನಿಷ್ಠ ಪಕ್ಷ ನಮ್ಮ BR ಪಾಟೀಲ್ ಅವರು ಇದೇ ಗಂಡಸ್ತನವನ್ನ ಮೆರೆದಿದ್ದಾರೆ. ಮೊದಲು ನಾನು ಅವರಿಗೆ ಕೃತಜ್ಞತೆಗಳು ಹೇಳಬೇಕು. ಯಾಕೆ ಅಂತಂದ್ರೆ ರಾಜು ಕಾಗೆ ಅವರು, ಗೋಪಾಲ್ ಕೃಷ್ಣ ಅವರು ಎಲ್ಲರೂ ಕೂಡ ಈಗ ನಾವೇನು ಹೇಳ್ತಿದ್ದೀವಿ, ಮೊದಲು ಭ್ರಷ್ಟಾಚಾರ ತುಂಬಿದೆ ಅಂತ ನಮ್ಮ ಮಾತಿಗೆ ಯಾಕೆ ವಿರೋಧ ಪಕ್ಷದವರು ಹೇಳಿದ್ರೆ ಅದಕ್ಕೆ ಗೌರವ ಇಲ್ಲ. ಈಗೇನಾಗಿದೆ? ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಈಗ ಉತ್ತರ ಕೊಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ಏನ್ ಭ್ರಷ್ಟಾಚಾರ ಸರಿಪಡ ಅದೇ ಇವತ್ತು ಭ್ರಷ್ಟಾಚಾರ ಆಗಿತ್ತಲ್ಲ, ಅದು ಇವ್ರ ಮಾತುಕತೆ ಮಾಡಿದ ತಕ್ಷಣ ಭ್ರಷ್ಟಾಚಾರ ಇಲ್ಲ ಅಂತ ಆಗತ್ತಾ? ಅಧಿಕಾರಿಗಳ ಮಟ್ಟದಲ್ಲಿ ನಾವೇ ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಸರ್ ವಿರೋಧ ಪಕ್ಷದವರು. ಅಂದ್ರೆ ಪಾಪ ಬರೀ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರ ಮಾಡ್ತಾ ಇರೋದು, ಇವ್ರು ಯಾರು ಏನು ಮಾಡ್ತಾ ಇಲ್ಲ. ಎಂಥ ವಿಪರ್ಯಾಸ! ದಿನಕ್ಕೊಂದೊಂದು ಹಗರಣ ಬರ್ತಾ ಇದೆ. ವಾಲ್ಮೀಕಿ ಹಗರಣ ಆದಾಗ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ 187 ಕೋಟಿ ಅಲ್ಲ ನಾವು ತಿಂದಿರೋದು, ಬರೀ 87 ಕೋಟಿ ಅಂತ. ಇದಕ್ಕಿಂತ ಏನ್ ಬೇಕು? 14 ಸೀಟು. ನಾನೇನು BJP ಅವರು ಇದಕ್ಕೆ ನಾನು ಎದುರೋದಿಲ್ಲ, ಜಗ್ಗಲ್ಲ ಬಗ್ಗಲ್ಲ ಅಂದ್ರು. ರಾತ್ರಿ ಯಾಕೆ ಕೊಟ್ಬಿಟ್ರು? ಜಮೀರ್ ಅವ್ರು ಹೇಳ್ತಾ ಇದ್ರೆ ಬಡವ್ರ ಹಣ ತಿಂದ್ರೆ ಹುಳ ಬಿದ್ದು ಸಾಯ್ಲಿ ಅಂತ. ಬಡವ್ರ ಹಣ ತಿಂದ್ರೆ ಹುಳ ಬಿದ್ದು ಸಾಯ್ಲಿ ಅವ್ರ ಮಕ್ಕಳು ಅಂತಾರೆ. ನೋಡಪ್ಪ, ಈ ತರದ ಕಥೆಗಳು ಎಮೋಷನಲ್ ಕಥೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಪಾಪ ಅವ್ರು ತಿಂದೇ ಇರ್ಬೋದು, ತಗೊಂಡು ಯಾರು ಕೊಟ್ರು ಅಂತ ಕೇಳ್ಬೇಕು ಅವರು. ಬಿಹಾರ್ ಎಲೆಕ್ಷನ್ಗ ಅಥವಾ ಬೇರೆ ಯಾವ ಎಲೆಕ್ಷನ್ಗೆ ಅಂತ ಹೇಳ್ಬೇಕು ಅವರು. ಎಲ್ಲಿಗೂ ಮುಟ್ಟುತ್ತೆ ಸರ್ ಯಾವುದು? ನಿಮ್ಮ ಪ್ರಕಾರ ಎಲ್ಲಿಗೂ ಮುಟ್ಟುತ್ತೆ ಕಾಂಗ್ರೆಸ್? ನೋಡಿ, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಒಂದು ಸರ್ಕಾರ ಮುಳುಗಿದೆ ಅಂದ್ರೆ ಬರೀ ಗ್ಯಾರಂಟಿ ಅನ್ನೋದೊಂದು ಹೆಸರು ಬಿಟ್ರೆ ಇನ್ಯಾವುದೂ ಗ್ಯಾರಂಟಿ ಇಲ್ಲ. ಜನರಿಗೆ ಈ ರೀತಿಯ ಒಂದು ರೀತಿ ಏನೋ ಹೇಳ್ತಾರೆ, ಮಕಮಾಲ್ ಟೋಪಿ ಹಾಕೋದು ಅಂತಾರಲ್ಲ, ಆ ಕೆಲಸ ಇದು. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ಇದನ್ನು ಯಾರಾದರೂ ಒಂದು ಸರ್ಕಾರ ಅಂತಾರ? ಅದಕ್ಕೆ ನಮ್ಮ ಹೋರಾಟ ಸಹಜವಾಗಿ ಇರಲೇಬೇಕು. ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೇವೆ. ಬಟ್ ಈ ಅಧಿಕಾರ ಶಾಶ್ವತ ಇಲ್ಲ. ಜನರ ರಕ್ತ ಹೀರುವ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇದನ್ನು ಮಾಡಿದರೆ ಅದೇ ಜನ ಬುದ್ಧಿ ಕಲಿಸ್ತಾರೆ. ಈ ಭ್ರಷ್ಟಾಚಾರದ ಬಗ್ಗೆ ಹಿಂದೆ BJP ಇದ್ದಾಗ ಅಲಿಬಾಬಾ 40 ಸ್ಟೋರ್ ಸರ್ಕಾರ ಇದೆ ಅಂತ ಸಿದ್ದರಾಮಯ್ಯ BJP ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಅವ್ರನ್ನ ಯಾರು ಏನು ಹೇಳ್ತಾವ್ರೆ? ಅದೇ ಮಾತುಗಳಿಂದ ಅವ್ರನ್ನ ಹೇಳ್ತಾವ್ರೆ. ನಮ್ಮ ಬಗ್ಗೆನೂ ಹೇಳಿದ್ರು ಅವರು. ಚುನಾವಣೆ ಹತ್ರ ಬಂದ್ಬಿಟ್ಟಿತ್ತು, ನಮಗೆ ರಿಪೇರಿ ಮಾಡ್ಕೊಳ್ಳಾರ್ದಂಥ ಸಮಯ, 40% ಕಮಿಷನ್ ಸರ್ಕಾರ ಅಂತ ಹೇಳಿದರು. SIT ಕೊಟ್ಟರು, ಪುರಾವೆ ಇಲ್ಲ ಅಂದರು. ಲೋಕಾಯುಕ್ತಕ್ಕೆ ಕೊಟ್ಟರು, ಪುರಾವೆ ಸಿಕ್ಕಿಲ್ಲ ಅಂದರು. ಅಂದಮೇಲೆ ಸಾಕಲ್ಲ ನಿಮ್ಮ ಕಪಾಳ ಮೋಕ್ಷ ಆಗಿದ್ದು? ನಮ್ಮನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ. ಈಗ ಬೀದಿಯಲ್ಲಿ ಜನ ನಿಮ್ಮದು ಹೇಳ್ತಾವ್ರೆ, ಉತ್ತರ ಕೊಡಿ. ಈಗ ನಮ್ಮನ್ನು ಕೇಳಿದಾಗ ಪ್ರೂಫ್ ಕೇಳ್ತೀರಿ, BR ಪಾಟೀಲ್ ಹತ್ರ ಪ್ರೂಫ್ ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.